Hello everyone. In last topology class, we studied till partition of a set. So partition of a set, and if A is any set, then partition of that set is the collection of all disjoint subsets of A. Disjoint subsets of A such that union of all those subsets is equals to A. That is, if A1, A2, A3 are the disjoint subsets of A, then union of AI is equals to A for all i's, and A1, A2, A3 ಎಲ್ಲ ಏನು disjoint ಅಂದರೆ AI intersection AJ is equals to empty for all I not equal to J. ಸೊ ಈ ಎರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆ ಕಲೆಕ್ಷನ್ ಆಫ್ ಆಲ್ ಡಿಸ್ಟೆಂಟ್ ಸಬ್ಸೆಟ್ಸ್ ಆಫ್ ಏನ ಏನಂತ ಹೇಳ್ತೀವಿ, ಪಾರ್ಟಿಷನ್ ಆಫ್ ಎ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಡೆಫಿನಿಷನ್ ಡಿಕ್ಷನರಿ ಆರ್ಡರ್ ರಿಲೇಷನ್. ಸೊ ಅದಕ್ಕೋಸ್ಕರ ವಿಲ್ ಡಿಫೈನ್ ಟೂ ಸಬ್ಸೆಟ್ಸ್ ಎ ಆ್ಯಂಡ್ ಬಿ ಟೂ ಸೆಟ್ಸ್ and less than A be an order relation defined on A. So A is an ordered set and B is another ordered set with relation less than B. So we define a relation less than on the Cartesian product of A and B, that is A cross B. Define a relation less than on A cross B by A1 cross B1 is less than A2 cross B2. So A1 cross B1 ಯಾವುದು? ಇದು ಎಲಿಮೆಂಟ್ ಆಫ್ A cross B. A2 cross B2 is the element of A cross B ಅಲ್ವಾ? ಸೊ ಆ ಎಲಿಮೆಂಟ್ಸ್ ಮಧ್ಯೆ ಯಾವ ರಿಲೇಷನ್ ಡಿಫೈನ್ ಆಗಿರುತ್ತೆ? ದಿಸ್ ರಿಲೇಷನ್ ಲೆಸ್ ದೆನ್. ಇಫ್ ದಿಸ್ ಈಸ್ ಡಿಫೈನ್ಡ್ ಇಫ್ A1 ಈಸ್ ಲೆಸ್ ದೆನ್ A2 or A1 is equals to A2 and B1 less than B2. So if A1 less than A2 or A1 is equals to A2 and B1 less than B2, ಈ ರಿಲೇಷನ್ನು ಆನ್ ದಿ ಆರ್ಡರ್ ಸೆಟ್ ಎ ಆ್ಯಂಡ್ ಬಿ ಅಲ್ಲಿ ಡಿಫೈನ್ ಮಾಡೋಕ್ಕಾದರೆ ವಿ ಕ್ಯಾನ್ ಡಿಫೈನ್ ಅ ರಿಲೇಷನ್ ಲೆಸ್ ದೆನ್ ಆನ್ ದಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ on A cross B by like this. Then this relation is called as dictionary order relation. So next one is largest element. Now we let A be an ordered set with order relation less than or equal to. ಸೊ ಇದನ್ನು ನಾವು ಪಾರ್ಷಿಯಲ್ ಆರ್ಡರ್ ಅಂತ ಹೇಳ್ತೀವಿ. ಪಾರ್ಷಿಯಲ್ ಆರ್ಡರ್ ರಿಲೇಷನ್ ಅಂತೆ. ಪಾರ್ಷಿಯಲ್ ಆರ್ಡರ್ ರಿಲೇಷನ್ ಏನ ಬರೀ ಎ ಈಸ್ ಎನ್ ಆರ್ಡರ್ ಸೆಟ್ ಅಂತ ಡಿಫೈನ್ ಮಾಡಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಎ ಈಸ್ ಎನ್ ಆರ್ಡರ್ ಸೆಟ್ ವಿತ್ ರಿಲೇಷನ್ ಲೆಸ್ ದ್ಯಾನ್. ಓಕೆನಾ? ಸೊ ಇನ್ ಕೇಸ್ ಆರ್ಡರ್ ಸೆಟ್ ವಿತ್ ಆರ್ಡರ್ ರಿಲೇಷನ್ ಅಂತ ಸ್ಪೆಸಿಫಿಕಲ್ ಬೇರೆ ಯಾವುದಾದ್ರೂ ರಿಲೇಷನ್ ಇದ್ದರೆ ಸ್ಪೆಸಿಫಿಕಲಿ ಮೆನ್ಷನ್ ಮಾಡ್ತಾರೆ. ಏನೂ ಮೆನ್ಷನ್ ಮಾಡಿಲ್ಲ. ಇಫ್ ಎ ಈಸ್ ಎನ್ ಆರ್ಡರ್ ಸೆಟ್ ಅಂತ ಕೊಟ್ಟರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಎ ಈಸ್ ಎನ್ ಆರ್ಡರ್ ಸೆಟ್ ವಿತ್ ಆರ್ಡರ್ ರಿಲೇಷನ್ ಲೆಸ್ ದೆನ್. ಓಕೆನಾ? ಇಲ್ಲಿ ಎ ಈಸ್ ಎನ್ ಆರ್ಡರ್ ಸೆಟ್ ವಿತ್ ಆರ್ಡರ್ ರಿಲೇಷನ್ ಏನು? ಲೆಸ್ ದೆನ್. ಪಾರ್ಷಿಯಲ್ ಆರ್ಡರ್ ರಿಲೇಷನ್ ಜೊತೆಗೆ ಎ ಅನ್ನೋ ಸೆಟ್ಟನ್ನು ಡಿಫೈನ್ ಮಾಡಿದ್ದೀವಿ. ಆ್ಯಂಡ್ ಎ ನಾಟ್ ಬಿ ಅ ಸಬ್ಸೆಟ್ ಆಫ್ ಎ. Now we call the element B belongs to A0 as the largest element of A0 if for all x belongs to A0, for every element x of A0 we have, for all x belongs to A0 we have x is less than or equal to B. ಸೊ ಈ ರೀತಿ ಎವ್ರಿ ಎಲಿಮೆಂಟ್ ಆಫ್ ಎ ನಾಟ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಬಿಲಾಂಗ್ಸ್ ಟು ಎ ನಾಟ್. ಸೊ ಈ ರೀತಿ ಇದ್ದರೆ ಬಿನ ಲಾರ್ಜೆಸ್ಟ್ ಎಲಿಮೆಂಟ್ ಆಫ್ ಎ ನಾಟ್ ಅಂತ ಹೇಳ್ತೀವಿ. ಸೊ ಸಿಮಿಲರ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ಏನು? ಎ ಬಿಲಾಂಗ್ಸ್ ಟು ಎ ನಾಟ್ ಈಸ್ ಕಾಲ್ಡ್ ದಿ ಸ್ಮಾಲೆಸ್ಟ್ ಎಲಿಮೆಂಟ್ ಆಫ್ ಎ ನಾಟ್ ಇಫ್ ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಎ ನಾಟ್ ವಿ ಹ್ಯಾವ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎ, ಆರ್
A is less than or equal to x. ಅದಕ್ಕೆ for every x belongs to a naught, a should be less than all of x for x belongs to a naught. ಈ ಥರ ಇದ್ದರೆ a is called the smallest element of a naught. Next, upper bound. Upper bound. So b belongs to a is called the upper bound of a naught. So b na upper bound of a naught ಅಂತ ಹೇಳ್ತೀವಿ if x is less than or equal to b for all x belongs to a naught. So for every x belongs to a naught, if x is less than or equal to b for b belongs to a, then b is called the upper bound of a naught. ಅದೇ ಥರ lower bound. So lower bound of a naught ಏನೋ a belongs to a is called the lower bound of a naught if a is less than or equal to x for all x belongs to a naught. So a ಏನಾಗಿರಬೇಕು less than or equal to x for every x belongs to a naught, then a belongs to a is called the lower bound of a naught. ಓಕೆನಾ. ಸೊ ಲಾಸ್ಟ್ ಏನು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಎಲಿಮೆಂಟಲ್ಲಿ ಏನು ಮಾಡಿದ್ವಿ, ಬಿ ಬಿಲಾಂಗ್ಸ್ ಟು ಎ ನಾಟ್ ಆಗಿತ್ತು. ಸೊ ಎ ನಾಟಿಂದ ಮ್ಯಾಕ್ಸಿಮಮ್ ಎಲಿಮೆಂಟು ಶುಡ್ ಬಿ ಇನ್ ಎ ನಾಟ್ ಆ್ಯಂಡ್ ಮಿನಿಮಮ್ ಎಲಿಮೆಂಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಎ ನಾಟ್. ಬಟ್ ಅಪ್ಪರ್ ಬೌಂಡ್ ಲೋವರ್ ಬೌಂಡಲ್ಲಿ ಈ ಅಪ್ಪರ್ ಬೌಂಡ್ ಆ್ಯಂಡ್ ಲೋವರ್ ಬೌಂಡ್ ಎಲಿಮೆಂಟು ನೀಡ್ ನಾಟ್ ಬಿ ಪ್ರೆಸೆಂಟ್ ಇನ್ ಎ ನಾಟ್. ಸೊ ಎ ಅನ್ನೋ ಸೆಟ್ಟಲ್ಲಿ ಇದ್ದರೆ ಸಾಕು, ಇಟ್ ನೀಡ್ ನಾಟ್ ಬಿ ಇನ್ ಎ ನಾಟ್, ದೆನ್ ಇಟ್ ಕ್ಯಾನ್ ಬಿ ಅ ಅಪ್ಪರ್ ಬೌಂಡ್ ಆರ್ ಲೋವರ್ ಬೌಂಡ್ ಆಫ್ ಅ ಸೆಟ್. So if there exists upper bound for the set A naught, then A naught is said to be bounded above set. Okay na. So A naught na bounded above ಅಂತ ಹೇಳ್ತೀವಿ if there exists an upper bound for at least one upper bound for A naught. So if bi's are the collection of all the upper bounds of a naught ಆದರೆ then the least element among all the upper bounds, ಆ least element ಏನು ಹೇಳ್ತೀವಿ, least upper bound or supremum of a naught ಅಂತ ಹೇಳ್ತೀವಿ. ಸೊ supremum of a naught ಏನು, the least upper bound of a naught. ದ ಕಲೆಕ್ಷನ್ ಆಫ್ ಆಲ್ ಅಪ್ಪರ್ ಬೌಂಡ್ಸಲ್ಲಿ ಲೀಸ್ಟ್ ಎಲಿಮೆಂಟ್ ಯಾವುದಿರುತ್ತೆ ಅದನ್ನು ಲೀಸ್ಟ್ ಅಪ್ಪರ್ ಬೌಂಡ್ ಆರ್ ಸುಪ್ರೀಮಮ್ ಆಫ್ ಎ ನಾಟ್, ಆ್ಯಂಡ್ ಎ ನಾಟ್ ಈಸ್ ಸೆಟ್ ಟು ಬಿ ಬೌಂಡೆಡ್ ಎಬೋವ್ ಇಫ್ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಅಪ್ಪರ್ ಬೌಂಡ್ ಫಾರ್ ಎ ನಾಟ್. ಓಕೆನಾ. ಅದೇ ಥರ ಲೋವರ್ ಬೌಂಡ್ ಹೇಗೆ ಹೇಳ್ತೀವಿ, ಸೊ ದ ಸೆಟ್ ಎ ನಾಟ್ ಈಸ್ ಸೆಟ್ ಟು ಬಿ ಬೌಂಡೆಡ್ ಬಿಲೋ if there exists A belongs to A such that A is less than or equal to X for all X belongs to A naught. So A ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೇನು A is called the lower bound ಅಲ್ವಾ. ಸೊ A is the lower bound of A naught ಆದರೆ then A naught is called the lower bound, A naught is called the bounded below set. ಸೊ ಅಟ್ಲೀಸ್ಟ್ ಒನ್ ಲೋವರ್ ಬೌಂಡು ಎ ನಾಟ್ ಎಕ್ಸಿಸ್ಟ್ ಆಗ್ತಿದ್ರೆ ಸೊ ಎ ನಾಟನ್ನು ಬೌಂಡೆಡ್ ಬಿಲೋ ಸೆಟ್ ಅಂತ ಹೇಳ್ತೀವಿ. ಸೊ ಎ ಕೂಡ ನೀಡ್ ನಾಟ್ ಬಿ ಯುನೀಕ್. ಸೊ ಲೋವರ್ ಬೌಂಡು ವಿ ಕ್ಯಾನ್ ಹ್ಯಾವ್ ಸೋ ಮೆನಿ ದ ಕಲೆಕ್ಷನ್ ಆಫ್ ಲೋವರ್ ಬೌಂಡ್ಸ್ ಫಾರ್ ದ ಸೇಮ್ ಸೆಟ್ ಎ ನಾಟ್ ಅಲ್ವಾ. ಸೊ ಆ ಕಲೆಕ್ಷನಲ್ಲಿ ಕಲೆಕ್ಷನ್ ಆಫ್ ಆಲ್ ಲೋವರ್ ಬೌಂಡ್ಸಲ್ಲಿ ಸೊ ಲಾರ್ಜೆಸ್ಟ್ ಎಲಿಮೆಂಟ್ ಯಾವುದಿರುತ್ತೆ, ಲಾರ್ಜೆಸ್ಟ್ ಎಲಿಮೆಂಟ್ ಅಮಾಂಗ್ ದಿ ಕಲೆಕ್ಷನ್ ಆಫ್ ಆಲ್ ದಿ ಲೋವರ್ ಬೌಂಡ್ಸ್ of A naught is called the greatest lower bound or infimum of A naught. Greatest lower bound or infimum of A naught is the largest element among all the lower bounds. Okay na. So then A naught is said to be bounded below set. Next definition. So the ordered set
A is said to have a least upper bound property. So A is having an upper bound property ಅಂತ ಹೇಳಿದ್ರೆ if every non-empty subset A0 of A that is bounded above has a least upper bound or supremum. If every non-empty subset of A, so A0 is any arbitrary subset of A ಆದರೆ ಎವ್ರಿ ನೀವು ಯಾವುದೇ ಸಬ್ಸೆಟ್ ತಗೊಂಡ್ರು ಆಫ್ ಎ ಇಫ್ A0 ಹ್ಯಾವ್ ಅ ಲೀಸ್ಟ್ ಅಪ್ಪರ್ ಬೌಂಡ್ ಆರ್ ಸುಪ್ರೀಮಮ್ A0ಗೆ ಸುಪ್ರೀಮಮ್ ಎಕ್ಸಿಸ್ಟ್ ಆದರೆ ಫಾರ್ ಎವ್ರಿ ಸಬ್ಸೆಟ್ then A is said to have least upper bound property. ಅದೇ ಥರ ಗ್ರೇಟೆಸ್ಟ್ ಲೋವರ್ ಬೌಂಡ್ ಪ್ರಾಪರ್ಟಿ ಗ್ರೇಟೆಸ್ಟ್ ಲೋವರ್ ಬೌಂಡ್ ಪ್ರಾಪರ್ಟಿ ಹೇಗೆ ಡಿಫೈನ್ ಮಾಡ್ತೀವಿ ಸೊ A is said to have greatest lower bound property if every non-empty subset A0 of A that is bounded below ಅಲ್ವಾ ಸೊ ಗ್ರೇಟೆಸ್ಟ್ ಲೋವರ್ ಬೌಂಡ್ ಪ್ರಾಪರ್ಟಿಗೆ ಲೋವರ್ ಬೌಂಡ್ ಬರಬೇಕು ಅಂದರೆ ಬೌಂಡೆಡ್ ಬಿಲೋ ಆಗಿರಬೇಕಲ್ವಾ ಎವ್ರಿ ನಾನ್ ಎಂಟಿ ಸಬ್ಸೆಟ್ A0 ಆಫ್ ಎ ಶುಡ್ ಬಿ ಬೌಂಡೆಡ್ ಬಿಲೋ ಆ್ಯಂಡ್ ಇಟ್ ಶುಡ್ ಹ್ಯಾವ್ ಇನ್ಫಿಮಮ್ ಸೊ ಗ್ರೇಟೆಸ್ಟ್ ಲೋವರ್ ಬೌಂಡ್ ಆರ್ ಇನ್ಫಿಮಮ್ ಎಕ್ಸಿಸ್ಟ್ ಆಗಿದ್ದರೆ ಫಾರ್ ಎವ್ರಿ ನಾನ್ ಎಂಟಿ ಸಬ್ಸೆಟ್ ಆಫ್ A0ಗೆ ಫಾರ್ ಎವ್ರಿ ನಾನ್ ಎಂಟಿ ಸಬ್ಸೆಟ್ A0 ಆಫ್ ಎಗೆ ದೆನ್ A is said to have greatest lower bound property. ಓಕೆನಾ.